ಗ್ರಾಮ ಆಡಳಿತಾಧಿಕಾರಿಗಳ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರು. ಸರ್, ನಾವು ಈ ದಿನ ಕೇಂದ್ರ ಸಂಘ ನಿರ್ದೇಶನದಂತೆ, ನಮ್ಮ ರಾಜ್ಯ ಸಂಘ ನಿರ್ದೇಶನದಂತೆ 10ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ. ಕಾರಣ ಇಷ್ಟೇ ಸರ್, ಈ ಹಿಂದೆ ನಾವು 26ನೇ ತಾರೀಕಿಂದ 26/9/2024ರಿಂದ 3/10/2024ವರೆಗೂ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡು, ಆ ಸಂದರ್ಭದಲ್ಲಿ ನಮ್ಮದು ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಸಮಸ್ಯೆಗಳು, ಆಗ ಸರ್ಕಾರ ಹಂತದಲ್ಲಿ, ಅಧಿಕಾರಿಗಳ ಹಂತದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಅವರು ನಮಗೆ ಆಶ್ವಾಸನೆ ಕೊಟ್ಟರು. ಪ್ಲಸ್ಸು ನಮಗೆ ಏನು ಭರವಸೆ ಪ್ರೊಸೀಡಿಂಗ್ಸ್ ಆಗಿದೆ. ಮೀಟಿಂಗ್ ಆಯಿತು. ಪ್ರೊಸೀಡಿಂಗ್ಸ್ ಆಯಿತು. ಪ್ರೊಸೀಡಿಂಗ್ಸ್ ಎಲ್ಲ ಆದಮೇಲೆ ನಮಗೆ ಭರವಸೆ ಬಂತು. ಭರವಸೆ ಬಂದ ಮೇಲೆ ನಾವು ಆ ದಿನ ಮುಷ್ಕರನ ಕೈಬಿಟ್ಟು, ಆದರೆ ಆ ಭರವಸೆಯಾಗಿ ಉಳಿದಿದೆ. ಸುಮಾರು 10 ಹಲವು ಬೇಡಿಕೆಗಳು ಈಗಲೂ ಅದೇ ರೀತಿ ಇದೆ, ಯಥಾವತ್ತಾಗಿದೆ. ಅದರಲ್ಲಿ ಸರ್ಕಾರ ಒಂದೆರಡು ಬೇಡಿಕೆಗಳನ್ನ ನಮಗೆ ಈಡೇರಿಕೆ ಮಾಡಿಕೊಟ್ಟಿದೆ, ಇಲ್ಲ ಅಂತ ಹೇಳ್ಬಾರ್ದು. ಅದು ಪತಿ ಪತ್ನಿ ವರ್ಗಾವಣೆ ವಿಚಾರದಲ್ಲಿರ್ಬೋದು, ಅಥವಾ ವರ್ಚುವಲ್ ಮೀಟಿಂಗ್ ವಿಚಾರದಲ್ಲಿ ಇರ್ಬೋದು. ಈ ಥರ ಕೆಲವು ಬೇಡಿಕೆಗಳನ್ನ ಈಡೇರಿಕೆ ಮಾಡಿಕೊಟ್ಟಿದೆ. ಆದರೆ ನಮಗೆ ಬೇಕಾಗಿರೋದು ಏನು ಅಂದರೆ ಮೂಲಭೂತ ಸೌಕರ್ಯಗಳು. ಸರ್, ಕುತ್ಕೊಳ್ಳೋಕ್ಕೆ ನಮಗೆ ಆಫೀಸ್ ಇಲ್ಲ, ಕಟ್ಟಡ ಇಲ್ಲ, ಒಂದು ಚೇರ್ ಇಲ್ಲ. ನಾವೆಲ್ಲಂದರೆ ಅಲ್ಲೇ ಸೈನ್ ಹಾಕ್ಕೊಡ್ಬೇಕು, ಯಾವುದೋ ಒಂದು ಮರದ ಕೆಳಗಡೆ ನಾವು ಕುತ್ಕೊಬೇಕು, ಈ ವ್ಯವಸ್ಥೆ ಆಗಿದೆ. ಮತ್ತು ಹೆಣ್ಮಕ್ಳು, ಈಗ ಸಾಕಷ್ಟು ಹೆಣ್ಮಕ್ಳು ಗ್ರಾಮ ಆಡಳಿತ ಅಧಿಕಾರಿಗಳು ನಮ್ಮ ಕಂದಾಯ ಇಲಾಖೆಗೆ ರೆಕ್ರೂಟ್ಮೆಂಟ್ ಆಗಿ ಬಂದಿದ್ದಾರೆ. ಅವ್ರಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಅವ್ರಿಗೆ ಯಾವುದೇ ಒಂದು ರಕ್ಷಣೆ ಇಲ್ಲ, ಆ ಒಂದು ಪರಿಸ್ಥಿತಿ ಆಗಿದೆ. ಮತ್ತು ಅನೇಕ ರೀತಿಯಲ್ಲಿ ನಮಗೆ ತೊಂದರೆಗಳಾಗ್ತಿದ್ದಾವೆ. ಆ ತೊಂದರೆಗಳನ್ನ ಕಮ್ಮಿ ಮಾಡಬೇಕು. ಪ್ಲಸ್ ನಮಗೆ ಕಾರ್ಯ ಒತ್ತಡ ಕಮ್ಮಿ ಮಾಡಬೇಕು. ಮತ್ತು ನಮಗೆ ಒಂದು ಜಾಬ್ ಚಾರ್ಟ್ ಅನ್ನೋದು ಬೇಕು. ಮುಖ್ಯವಾಗಿ ನಮಗೆ ಜಾಬ್ ಚಾರ್ಟೇ ಇಲ್ಲ ಸರ್. ನೀವು ಯಾವುದೇ ಇಲಾಖೆ ಕೆಲಸನೂ ನಮ್ಮ ಮೇಲೆ ಹೇರಿದ್ರೆ ಆ ಇಲಾಖೆ ಕೆಲಸಗಳನ್ನ ನಾವು ಮಾಡೋ ಅಂಥದ್ದಾಗಬೇಕಾಗತ್ತೆ. ಪ್ರತಿಯೊಂದು ಇಲಾಖೆದು ಏನು ಇಲಾಖೆಗಳಿದ್ದಾವೆ, ಆ ಎಲ್ಲ ಇಲಾಖೆ ಕೆಲಸಗಳನ್ನು ಕಂದಾಯ ಇಲಾಖೆಯ ಕಟ್ಟಕಡೆಯ ವ್ಯಕ್ತಿಯಾದ ಗ್ರಾಮ ಆಡಳಿತ ಅಧಿಕಾರಿ ಮೇಲೇ ಹೊರೆ ಹೇಳ್ತಾರೆ ಮತ್ತು ಬರೆ ಹಾಕ್ತಾರೆ. ಅದರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಲೋಪಗಳಾದ್ರೂ ಅಲ್ಲಿ ಬರೆ ಆಗೋದು, ಬಲಿಯಾಗೋದು ಗ್ರಾಮ ಆಡಳಿತ ಅಧಿಕಾರಿನೇ. ಆದ ಕಾರಣದಿಂದ ನಮಗೆ ಈ ಹಿಂದೆ ನಾವೇನು ಸರ್ಕಾರಕ್ಕೆ ಮನವಿ ಮಾಡಿದ್ದೋ ಆ ಮನವಿ ಈ ಸರಿನೂ ಅದೇ ಮನವಿ ಮಾಡಿದ್ದೀವಿ. ದಯಮಾಡಿ ಆದಷ್ಟು ಬೇಗ ನಮಗೆ ಆ ಮನವಿನಲ್ಲಿ ಏನು ಆಗುತ್ತೆ, ನಿಮ್ಮ ಹಂತದಲ್ಲೇ ಏನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆಗೋವಂಥ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕಾಗಿ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊತೀವಿ. ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಸಂಘದ ರಾಜ್ಯ ಯೋಜನಾ ಕಾರ್ಯದರ್ಶಿ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯದ 31 ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕಿನಲ್ಲೂ ಸಹ ಈ ದಿನ ಮುಷ್ಕರವನ್ನು ಕೈಗೊಂಡು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಾರಣ ಇಷ್ಟೇ ಸರ್, ನಮಗೆ ಮೊದಲನೇದಾಗಿ ನಮ್ಮ ಬೇಡಿಕೆ ಇರೋದು, ನಮಗೆ ಮೂಲಭೂತವಾಗಿ ನಮಗೊಂದು ಕಚೇರಿ ಬೇಕು ಸರ್. ಏನಕ್ಕಂದರೆ ಮೊದಲನೇದಾಗಿ ನಮ್ಗೆ ಕೂತ್ಕೊಳ್ಳೋಕೆ ಒಂದು ಚೇರ್ ಬೇಕು ಸರ್. ಆ ಚೇರೂ ಇಲ್ಲ. ಇಂಥ ನಿಕೃಷ್ಟವಾದಂಥ ಒಂದು ಸ್ಥಿತಿನಲ್ಲಿ ರಾಜ್ಯದ ಗ್ರಾಮಾಡಳಿತಾಧಿಕಾರಿಗಳು ನಾವು ಕರ್ತವ್ಯ ನಿರ್ವಹಿಸ್ತಿದ್ದೀವಿ ಸರ್. ನಮಗೊಂದು ಕಚೇರಿ ಬೇಕು ಸರ್, ಒಂದು ಕಟ್ಟಡ. ಆಮೇಲೆ ನಮಗೊಂದು ಕುರ್ಚಿ ಬೇಕು ಸರ್ ಕೂತ್ಕೊಳ್ಳೋಕ್ಕೆ. ನಮಗೆ ಉತ್ತಮ ಗುಣಮಟ್ಟದ ಒಂದು ಮೊಬೈಲ್ ಫೋನ್ ಬೇಕು ಸರ್ ಸಾರ್ವಜನಿಕರ ಕೆಲಸಗಳನ್ನು ನಿರ್ವಹಿಸೋಕ್ಕೆ. ಆಮೇಲೆ ನಮಗೆ ನಮ್ಮ ಇಲಾಖೆಯಲ್ಲಿ ಸರ್ ಅಂತರ್ಜಿಲ್ಲಾ ವರ್ಗಾವಣೆ ಇಲ್ಲ ಸರ್. ಒಂದು ಜಿಲ್ಲೆಗೆ ನಾವು ನೇಮಕ ಆಗಿದ್ದೀವಿ ಅಂದಮೇಲೆ ಅದನ್ನು ತೆಗೆದುಹಾಕಿದ್ದಾರೆ. ಇವಾಗ ನಾವು ಇದೇ ಜಿಲ್ಲೆನೇ ನಾವು ಕರ್ತವ್ಯ ನಿರ್ವಹಿಸಬೇಕು. ಇದರಿಂದ ನಾವು ಏನು ನಮ್ಮ ಜಿಲ್ಲೆ ಇದೆಯಲ್ಲ, ನಮ್ಮ ಊರಲ್ಲಿ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ಮಕ್ಕಳು ಪೋಷಣೆ ಮಾಡಬೇಕಾಗಿದೆ, ಕೌಟುಂಬಿಕ ಸಮಸ್ಯೆಗಳಿದ್ದಾವೆ. ಇದನ್ನು ತೆಗೆದುಹಾಕಿದ್ದಾರೆ, ರೂಲ್ 6 ತೆಗೆದುಹಾಕಿದ್ದಾರೆ. ಇದು ಆಗೋದ್ರಿಂದ ನಮ್ಮ ಕುಟುಂಬನೇ ಮರೆತು ಬಿಟ್ಟು ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇದು ಆಗಬೇಕು ಸರ್. ಆಮೇಲೆ ನಮ್ಮ ಇಲಾಖೆಯಲ್ಲಿ ಸರ್ ಇಲ್ಲೇ ಕೂತಿದ್ದಾರೆ ನಮ್ಮ ಸ್ನೇಹಿತರು, 24 ವರ್ಷ 23 ವರ್ಷ ಆದರೂ ಯಾವ ಹುದ್ದೆನಲ್ಲಿ ಅವ್ರು ಆಯ್ಕೆ ಆಗಿದ್ರು ಅದೇ ಹುದ್ದೆನಲ್ಲೇ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಸರ್. ಇನ್ನೊಂದು 2 ವರ್ಷ ಆದರೆ VA ಆಗಿನೇ ಅವ್ರು ರಿಟೈರ್ಡ್ ಆಗ್ತಾರೆ ಸರ್. ವಿಲೇಜ್ ಅಕೌಂಟೆಂಟ್ ಆಗಿನೇ ರಿಟೈರ್ಡ್ ಆಗ್ತಿದ್ದಾರೆ. ಆಮೇಲೆ ಈ ಹಿಂದೆನೂ ನಾವು ಮುಷ್ಕರ ಇದೇ ವಿಚಾರಗಳಾಗಿ ಇನ್ನೂ ನಮ್ಮ ಹಲವಾರು 123 ಬೇಡಿಕೆಗಳಿದ್ದಾವೆ ಸರ್ ನಮ್ಮಲ್ಲಿ. ನಮಗೆ ಅತಿ ಮುಖ್ಯವಾಗಿರೋ ಬೇಡಿಕೆಗಳನ್ನು ನಾವು ಹೇಳಿದ್ದೀವಿ ಸರ್. ಅವಶ್ಯಕ ಬೇಡಿಕೆಗಳನ್ನ ಹೇಳಿದ್ದೀನಿ ಸರ್. ಇಲ್ಲಿ ಆಶೆಗಳನ್ನು ಅಲ್ಲಿ ಮತ್ತೊಂದಲ್ಲಿ ಹೇಳಿಲ್ಲ. ನಮಗೆ ಸಿಗಬೇಕಾದಂಥ ಮೂಲಭೂತ ಅತಿ ಅವಶ್ಯಕ ಬೇಡಿಕೆಗಳನ್ನು ಮಾತ್ರ ತಮ್ಮ ಮುಂದೆ ನಾನು ತಿಳಿಸಿದ್ದೀನಿ. ಆಮೇಲೆ ಇನ್ನೂ 23 ಬೇಡಿಕೆಗಳಿದ್ದಾವೆ ಸರ್, ತಮಗೆ ನಾನು ಕೊಡ್ತೀನಿ. ತಾವೆಲ್ಲರೂ ಸಹಕರಿಸಿದ್ದಕ್ಕೆ. ಹಿಂದೆ ನಾವು ಇದೇ ವಿಚಾರವಾಗಿ
3 ತಿಂಗಳ ಹಿಂದೆಯೇ ನಾವು ಪ್ರತಿಭಟನಾ ಮುಷ್ಕರವನ್ನು ಕೈಗೊಂಡಿದ್ವಿ. ಆ ಸಮಯದಲ್ಲಿ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಕರೆದು ನಮ್ಮನ್ನೆಲ್ಲ ಸರ್ಕಾರದ ಹಂತದಲ್ಲಿ ಮಾತಾಡಿ ಸಭೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲನೂ ಸಹ ಈಡೇರಿಸ್ತೀವಿ ಅಂತ ಒಂದು ಕಾಲಾವಧಿಯನ್ನು ನಿಗದಿಪಡಿಸಿ ನಮಗೆ ಭರವಸೆ ಕೊಟ್ಟಿತ್ತು ಸರ್. ಆ ಭರವಸೆಗಳು ಈಡೇರ್ದಿಲ್ಲ ಸರ್. ಅದರಿಂದ ನಾವು ಮತ್ತೆ ನಮ್ಮ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಸಾರ್ವಜನಿಕರಿಗೆ ಕೆಲಸಗಳಿಗೆ ವ್ಯತ್ಯಯ ಆಗುತ್ತೆ. ಇದಕ್ಕೆ ನಮ್ಮ ಸಂಘದ ವತಿಯಿಂದ ಕ್ಷಮೆಯನ್ನು ಕೇಳ್ತೀವಿ. ಆಮೇಲೆ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊಳ್ತೀವಿ. ನಾವು ಸಾರ್ವಜನಿಕರ ಕೆಲಸ ಮಾಡುವಂಥ ಒಂದು ದೇಶದಿಂದಲೇ ಕರ್ತವ್ಯಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಆದಷ್ಟು ಬೇಗ ನಮ್ಮ ಅತ್ಯವಶ್ಯಕ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ಸೇವೆಗೆ ನಮಗೆಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕಾಗಿ ಒತ್ತಾಯಪೂರ್ವಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಓಕೆ.